ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಿರೋದು. ಇದು ಬಂದು ಟ್ಯೂಸ್ಡೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾರು ಕೋಪ ಮಾಡ್ಕೋಬಿಡಿ, ಯಾರು ಬೇಜಾರು ಮಾಡ್ಕೋಬಿಡಿ. ಏನು ಎಲ್ಲಿದ್ದಾಳೆ ಈ ಮಕ್ಳು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮಂಗಳವಾರ ಬಂದು ನನ್ನ ಆರಾಧ್ಯ ದೈವತೆ ಹುಲಿಯೂರಮ್ಮಂದು ಕರಗ ಇತ್ತು. ಅಲ್ಲಿಗೆ ಹೋಗಬೇಕಿತ್ತು, ಹಂಗಾಗಿ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿಂದ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಮ್ಮ ಅಣ್ಣ ಕೂಡ ಬಂದಿದ್ದ. ಇನ್ನೂ ತುಂಬ ಜನ ಇದ್ದರು. ಅವರು ವೀಡಿಯೋಗೆ ಬರೋಕ್ಕೆ ಸ್ವಲ್ಪ ನಾಚ್ಕೋತಾರೆ, ನಾನೇನು ಮಾಡೋಕ್ಕಾಗಲ್ಲ. ಫೈನಲಿ ರೆಡಿಯಾಗಿ ನಮ್ಮೂರಿಂದ ಪಕ್ಕದೂರೇ ಹಬ್ಬೂರು ಅಂತ ದೇವಸ್ಥಾನ ಹತ್ರ ಹೋದ್ವಿ. ತುಂಬ ಚೆನ್ನಾಗಿ ತಾಯಿಗೆ ಡೆಕೋರೇಷನ್ ಮಾಡಿದರು. ನೀವೇ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಅಮ್ಮನ್ನ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ನಾನಿವತ್ತು ಏನೋ ಒಂದು ಮಾಡ್ತಿದ್ದೀನಿ, ನಾನಿವತ್ತು ಈ ಪರಿಸ್ಥಿತಿಲಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ಈ ತಾಯಿ. ಅದರಲ್ಲಿ ಈ ಎರಡು ಚೋಟು ಮೋಟುಗಳು ಬೇರೆ ನೋಡಿ. ನಮ್ಮ ಚೋಟು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ನೀವೇ ನೋಡಿ. ಅಯ್ಯೋ ನೋಡಿ ನೋಡಿ ನನಗಂತೂ ನಗು ಬಂತು. ಅಯ್ಯೋ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದ್ದಾಳೆ ಅಂತ ನಾನು ಅಂದ್ಕೊಂಡೆ. ವೆಯ್ಟ್ ಮಾಡಿ, ಅವಳು ಡ್ಯಾನ್ಸ್ ನೋಡಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ ಖಂಡಿತವಾಗಿಯೂ ವೆಯ್ಟ್ ಮಾಡಿ, ಅವಳು ಡ್ಯಾನ್ಸ್ ಮಾಡ್ತಾಳೆ. ಇವಾಗ ನೋಡಿ ಅವಳು ಡ್ಯಾನ್ಸ್ನ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ತಾಯಿನ ಅಲಂಕಾರ ಮಾಡಿದ್ದಾರೆ. ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಫೈನಲಿ ತಾಯಿನ ಆಚೆ ತರ್ತಾ ಇದ್ದಾರೆ ಮೆರವಣಿಗೆಗೆ, ಕರ್ಗ ತಗೊಬರೋಕ್ಕೆ. ನಿಜವಾಗ್ಲೂ ಈ ತಾಯಿನ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ನೀವು ಕೂಡ ನೋಡಿ, ಕಣ್ ತುಂಬಿಕೊಳ್ಳಿ ಅಂತಲೇ ವಿಡಿಯೋ ಮಾಡಿದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಹುಲಿಯೂರಮ್ಮ ಫೈನಲಿ ಆಚೆ ಬಂದರು ತಗೊಂಡೋಗೋಕ್ಕೆ ಅಂತ. ಸರಿ ಆಯಿತು, ಒಳಗಡೆ ಹೋಗಿ ನಮಸ್ಕಾರ ಮಾಡೋಣ ಗರ್ಭಗುಡಿಗೆ ಅಂತ ಹೋದ್ವಿ. ನಮಸ್ಕಾರ ಮಾಡಿದ್ವಿ. ಮೋಫಿಗೆ ಬೊಟ್ಟೆಲ್ಲ ಇಟ್ಕೊಂಡು ಅವಳಿಗೂ ನಮಸ್ಕಾರ ಮಾಡಿಸಿ ಕರ್ಕೊಂಡು ಬಂದೆ. ಮೋಫಿ ಅಂತೂ ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ. ತುಂಬ ಒಳ್ಳೆ ಮಗು ಅದು. ಅದು ಮುಗಿಸಿ ಸರಿ ಆಯಿತು, ಕರ್ಗ ರೆಡಿ ಮಾಡ್ತಿರ್ತಾರೆ, ಓಂಬಳೆ ಮಾಡೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ನಡ್ಕೊಂಡು ಹೋದ್ವಿ. ಹೋಗ್ತಾ ಹೋಗ್ತಾ ನಾನು ಸ್ವಲ್ಪ ದೂರ ಅಣ್ಣನ ಹತ್ರ ಮಾತಾಡಿಕೊಂಡು ಕತೆ ಆಡಿಕೊಂಡು ಹೋದೆ. ಅಲ್ಲಿ ಡೊಳ್ಳು ಕುಣಿತ, ಪೂಜೆ ಕುಣಿತ, ತುಂಬ ಏನೆಲ್ಲ ಮಾಡಿದರು ಅಂತ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ನಡೀತಾ ಇದೆ ಹುಲ್ಲೂರಮ್ಮಂದು ಕರಗ ಅಂತ. ನಿಜವಾಗ್ಲೂ ಖುಷಿಯಾಗುತ್ತೆ. ನಾವು ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅಲ್ಲಿ ಕಾಶಿ ಕಟ್ಟಿರ್ತಾರೆ. ಆ ಕಾಶಿ ಕಟ್ಟಿರೋರಂತೂ ತುಂಬ ಆಟ ಆಡಿಸ್ಬಿಡ್ತಾರೆ ಮಕ್ಕಳನ್ನೆಲ್ಲ. ನನಗೆ ಭಯ, ತುಂಬ ಭಯ. ಹತ್ರಕ್ಕೆ ಬಂದುಬಿಟ್ರೆ ಸಾಕು ಹೆದ್ರುಕೊಂಡು ನಾನೇ ಓಡೋಗ್ಬಿಡ್ತೀನಿ. ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ವಿ.
ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದೆಲ್ಲ ನೋಡೋದು ಅಂದರೆ ತುಂಬ ಅಪರೂಪ, ವರ್ಷಕ್ಕೆ ಒಂದೇ ಸರಿ ಬರೋದು. ಅದಕ್ಕೆ ನಾನು ಮಿಸ್ ಮಾಡ್ಕೊಳ್ದೇ ಹೋಗಿ ನೋಡ್ತೀನಿ. ತುಂಬ ಖುಷಿ ಆಯಿತು. ಅಲ್ಲಂತೂ ತುಂಬ ಜನ ನನ್ನ ಗುರುತಿಸಿ ಮಾತಾಡಿದ್ರು. ಆ ಊರ ಮಗಳೇ ನಾನಾಗಿದ್ರು ತುಂಬ ಜನಕ್ಕೆ ನಾನು ಆ ಊರ ಮಗಳು ಅನ್ನೋದು ಗೊತ್ತೇ ಆಗಿಲ್ಲ. ಫೈನಲಿ ನಾನು ಹೇಳಿದೆ ಇದೇ ಊರು ಅಂತ. ಅದನ್ನು ನೋಡಿ ಅವ್ರು ತುಂಬ ಖುಷಿಪಟ್ಟರು. ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಯಾಕೆಂದರೆ ಇದಕ್ಕೂ ಹಿಂದೆ 2 ದಿನ ಮಮ್ಮಿಯವರ ಅಪ್ಪನ ಮನೇಲಿ ಮತ್ತು ನಮ್ಮ ಅಕ್ಕವ್ರ ಮನೇಲಿ ಹಬ್ಬ ಇತ್ತು, ಉಪವಾಸ ಇದ್ದೆ, ಹಾಗೆಲ್ಲ ನಾನು ಟಯರ್ಡ್ ಆಗಿಬಿಟ್ಟಿದೆ. ಹಾಗಾಗಿ ನನಗೆ ಟಯರ್ಡ್ನೆಸ್ ಆಗ್ತಿರೋ ಕಾರಣ ನೀಟಾಗಿ ರೆಡಿ ಆಗೋಕ್ಕಾಗಿಲ್ಲ. ನಾನು ನೀಟಾಗಿ ರೆಡಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡೆ. ಬರೀ ಡ್ರೆಸ್ ಹಾಕ್ಕೊಂಡೇ ಹೋಗ್ಬಿಟ್ಟೆ. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಆರತಿ ಮಾಡ್ತಾರೆ, ಆವಾಗ ರೆಡಿಯಾಗೇ ಹಾಕ್ತೀನಿ. ಮುಂದೆ ನೀವೇ ನೋಡಿ ಈ ವೀರಗಾಸೆ ಅವ್ರು ಏನೆಲ್ಲ ಮಾಡಿದ್ರು ಅಂತ.
ಫೈನಲಿ ನೀವು ನೋಡಿದ್ರಿ ಅಲ್ವಾ, ನಿಮಗೂ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಈ ಕಂಬದ ಕುಣಿತ ನೋಡಿಕೊಂಡು ಸರಿ ಟೈಮ್ ಆಗಿದೆ ಆಲ್ರೆಡಿ 11 ಗಂಟೆ, ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಮನೆಗೆ ಹೊರಟ್ವಿ. ಅಣ್ಣ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಬಿಟ್ಟು ಬಂದ. ನನಗಂತೂ ತುಂಬ ಖುಷಿ ಆಯಿತು. ನಿಮಗೂ ಖುಷಿಯಾಗಿದೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.